ಹಲೋ ಫ್ರೆಂಡ್ಸ್, ವೆರಿ ಗುಡ್ ಈವ್ನಿಂಗ್. ನನ್ನ ಹೆಸರು ಚೈತ್ರ ಅಂತ. 2025 545 PSI ಬ್ಯಾಚಲ್ಲಿ ನಾನು 13th ರ್ಯಾಂಕ್ ತೊಗೊಂಡಿದ್ದೆ. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 545 PSI ಬ್ಯಾಚ್ನ ಆನ್ ದ ಬೇಸಿಸ್ ಆಫ್ ಕರಪ್ಷನ್ ಅಲಿಗೇಷನ್ಸ್ ಅದನ್ನು ನೋಟಿಫಿಕೇಷನ್ನ ರೀನೋಟಿಫೈ ಮಾಡಲಾಗಿತ್ತು. ಗೌರ್ಮೆಂಟು ವಾಪಸ್ ತಗೊಳ್ತು. ಸೊ ನಾನು ಎಕ್ಸಾಮ್ ಕೂಡ ತಗೊಂಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಐ ಕುಡಂಟ್ ಕ್ಲಿಯರ್ ಇಟ್. ದೋ ಪೇಪರ್ ಒನ್ನಲ್ಲಿ ನಂದು ಹೈಯೆಸ್ಟ್ ಮಾರ್ಕ್ಸ್ ಇತ್ತು. ಐ ಸ್ಕೋರ್ಡ್ 43 ಔಟ್ ಆಫ್ 50 ಇನ್ ದ ಪೇಪರ್ ಒನ್, ಬಟ್ ಡ್ಯೂ ಟು ದ ಶಾರ್ಟೇಜ್ ಆಫ್ 4 to 5 marks in the paper 2, I couldn't crack the examination. So after which I continued my preparation for different examinations. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ 2024ಅಲ್ಲಿ 402 ಎಕ್ಸಾಮಿನೇಷನ್ಸ್ ಫಾರ್ ಲೈಕ್ PSIಗೆ ಕಂಡಕ್ಟ್ ಮಾಡಿದ ಆದಮೇಲೆ ನೆಕ್ಸ್ಟ್ ಸೀರಿಯಸ್ ಎಕ್ಸಾಮ್ಸ್ ಅಂತ ಬರ್ತಾ ಇರುವಂಥದ್ದು KEA ಇಂದಾನೆ. ಸೊ ಬೇಸಿಕಲಿ ತುಂಬ ಕಡಿಮೆ ನಂಬರ್ ಆಫ್ ಪೋಸ್ಟ್ನ ಕಾಲ್ಫರ್ ಮಾಡ್ತಾ ಇತ್ತು KEA. ಸೊ KEA ಕಡೆಯಿಂದ ಸ್ಟಾರ್ಟ್ ಆಗಿರುವಂಥ ಎಕ್ಸಾಮ್ಸಲ್ಲಿ ನಮಗೆ FDA ಇದೆ, SDA ಇತ್ತು, ಆ್ಯಂಡ್ ಗ್ರೂಪ್ A ಆ್ಯಂಡ್ ಗ್ರೂಪ್ B ಎಕ್ಸಾಮಿನೇಷನ್ಸ್. ಈ 4 ಎಕ್ಸಾಮಿನೇಷನ್ಸ್ನ ಫ್ರಮ್ ದ ಇಯರ್ ಆಫ್ 2026 KEA ಕಂಡಕ್ಟ್ ಮಾಡಿತ್ತು. ಸೊ ಈ ಎಕ್ಸಾಮಿನೇಷನಲ್ಲಿ ಗ್ರೂಪ್ A ಎಕ್ಸಾಮಲ್ಲಿ ನಾನು ಫಸ್ಟ್ ರ್ಯಾಂಕ್ ತೊಗೊಂಡಿದ್ದೀನಿ, ಆ್ಯಂಡ್ ಗ್ರೂಪ್ B ಎಕ್ಸಾಮಿನೇಷನಲ್ಲಿ ನಾನು ಸೆಕೆಂಡ್ ರ್ಯಾಂಕ್ ತೊಗೊಂಡಿದ್ದೀನಿ. ಸೊ ನಾನು HYT ಸ್ಟೂಡೆಂಟ್ ಆಗಿರೋದು. ನಾನು ಲಾಸ್ಟ್ ಇಯರ್ ಜೂನಲ್ಲಿ ನಾನು HYTಗೆ ಜಾಯಿನ್ ಆಗಿರುವಂಥದ್ದು. ಐ ವಾಸ್ ಅ HYT ಸ್ಟೂಡೆಂಟ್ ಫ್ರಮ್ ದ ಸೆಕೆಂಡ್ ಬ್ಯಾಚ್ ಆಫ್ ದ HYT. ಓಕೆ, ಅದಾದಮೇಲೆ ನನ್ನ ಜರ್ನಿ ಯಾವ ರೀತಿ ಇತ್ತು ಅಂತಂದರೆ, ಡೈಲಿ ಲೈಕ್ ಶಾಂತಪ್ಪ ಸರ್ ಹೇಳಿದ ಹಾಗೆ ಐ ಯೂಸ್ ಟು ಟೇಕ್ ಅಪ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್, ಆ್ಯಂಡ್ ಐ ಯೂಸ್ ಟು ಅನಲೈಸ್ ದ ಕ್ವೆಶನ್ಸ್, ಆ್ಯಂಡ್ ಐ ಯೂಸ್ ಟು ರೈಟ್ ಡೌನ್ ಎಲ್ಲ ನೋಟ್ಸ್ ಪ್ರಿಪರೇಷನ್ ಮಾಡೋದು. ಸೊ ಅದೇ ಮೋಡಲ್ಲೇ ಇತ್ತು. ಸೊ ಬೇಸಿಕಲಿ ನನ್ನ ಪ್ಯಾಟ್ರನ್ನು, ನನ್ನ ಸ್ಟ್ರಾಟಜಿ ಯಾವ ರೀತಿ ಚೇಂಜ್ ಮಾಡಿದ್ದು ಅಂತ ಕೇಳಿದ್ರೆ, ದಟ್ ಈಸ್ ಆಫ್ಟರ್ ಸೀಯಿಂಗ್ ದ KEA ಕ್ವೆಶನ್ ಪೇಪರ್ಸ್, ಎಸ್ಪೆಷಲಿ ಪ್ರಸನ್ನ ಸರು ಬಂದಾಗ. ಲೈಕ್ ಅದಕ್ಕಿಂತ ಮುಂಚೆ ರಮ್ಯಾ ಮ್ಯಾಮ್ ಅವರಿದ್ದರು. ಅವ್ರ ಕ್ವೆಶನ್ ಪೇಪರ್ಸ್ನ ನಾನು ಯಾವುದೇ ಕಾರಣಕ್ಕೂ ನಾನು ಅನಲೈಸ್ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ಇಟ್ ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ದ ಬಾಕ್ಸ್ ನಾವು. ಬಿಕಾಸ್ ಪ್ರಸನ್ನ ಸರ್ ಬಂದಾಗಿಂದ ದ ಕ್ವೆಶನ್ ಪೇಪರ್ ಪ್ಯಾಟ್ರನ್ ಹ್ಯಾಸ್ ಚೇಂಜ್ಡ್. ಸೊ ದ ಡಿಫಿಕಲ್ಟಿ ಲೆವೆಲ್ ಆ್ಯಂಡ್ ದ ನಾವು ಯೂಸ್ ಮಾಡಬೇಕಾಗಿರುವಂತಹ ಸ್ಟ್ರಾಟಜಿನೇ ಕಂಪ್ಲೀಟಾಗಿ ಚೇಂಜ್ ಆಗಿರೋ ಕಾರಣ ನಾನು ಏನು ಮಾಡಿದೆ, ಲೈಕ್ ಸರ್ ಬಂದಾಗ ಯಾವ್ಯಾವ ಕ್ವೆಶನ್ಸ್ನ ಮಾಡಿದರು, ಯಾವ್ಯಾವ ಎಕ್ಸಾಮಿನೇಷನ್ಸ್ನ ಕಂಡಕ್ಟ್ ಮಾಡಿದರು, ಓನ್ಲಿ ಆ ಕ್ವೆಶನ್ ಪೇಪರ್ಸ್ನ ತಗೊಂಡು ಅದ್ರ ಬೇಸಿಸ್ ಮೇಲೆ ಅನಲೈಸ್ ಮಾಡಿ ಓನ್ಲಿ PYQs ಬೇಸಿಸ್ ಮೇಲೆ ಮಾತ್ರನೇ ನಾನು GSಗೆ ಪ್ರಿಪರೇಷನ್ ಮಾಡಿರೋದು. ಇನ್ಫ್ಯಾಕ್ಟ್ GSಗೆ ಅಂತ ಅಲ್ಲ, ಈವನ್ ಫಾರ್ ದ ಕಮ್ಯುನಿಕೇಷನ್ ಪೇಪರ್ ಕೂಡ ನಾನು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಬೇಸಿಸ್ ಮೇಲೇ ನನ್ನ ಪ್ರಿಪರೇಷನ್ನ ಸ್ಟ್ರಾಟಜಿನ ಬಿಲ್ಡ್ ಮಾಡ್ಕೊಳ್ತಾ ಹೋಗಿ, ಸೊ ಮುಂದಕ್ಕೆ ಹಾಗೇ ರೀತಿ ಲೈಕ್ ನನ್ನ ಕಂಟಿನ್ಯೂಸ್ ಪ್ರಿಪರೇಷನ್ ಮೋಡ್ ಇರುವ ಕಾರಣ ನನಗೆ ಇವತ್ತು ಗ್ರೂಪ್ ಎಲಿ ಫಸ್ಟ್ ರ್ಯಾಂಕ್ ಆ್ಯಂಡ್ ಗ್ರೂಪ್ ಬಿಲಿ ಸೆಕೆಂಡ್ ರ್ಯಾಂಕ್ ತಗೊಳ್ಳೋದಕ್ಕೆ ನನಗೆ ಆಪರ್ಚುನಿಟಿ ಅನ್ನೋದು ಸಿಕ್ತು. ಸೊ ಈಗ ನಾವು ಹೇಳಬೇಕು ಅಂತ ಕೇಳಿದರೆ, KEA ಪ್ಯಾಟ್ರನ್ ಬಗ್ಗೆ ನಾವು ಸ್ಟಡಿ ಮಾಡಬೇಕು ಅಂತ ಕೇಳಿದ್ರೆ, ನಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ KEA ಅಂತ ಕೇಳಿದ್ರೆ ಇಟ್ಸ್ ಕೈಂಡ್ ಆಫ್ ಲೈಕ್ ವಿ ಸಮ್ ವಾಟ್ ಫೀಲ್ ಇಟ್ ಆಸ್ ಅ ಡಿಫಿಕಲ್ಟ್ ಪೇಪರ್ ಟು ಕ್ರ್ಯಾಕ್ ಅನ್ನೋ ಥರ ವಿ ಹ್ಯಾವ್ ದಟ್ ಕೈಂಡ್ ಆಫ್ ಅ ಮೈಂಡ್ ಸೆಟ್ ಬಿಕಾಸ್ ಆಫ್ ದ ಸಡನ್ ಚೇಂಜಸ್ ಇನ್ ದ ಪ್ಯಾಟ್ರನ್ಸ್ ಆಫ್ ದ ಕ್ವೆಶನ್ ಪೇಪರ್ ಇಮಿಡಿಯೇಟ್ಲಿ ಆಫ್ಟರ್ 545 ಆದಮೇಲೆ ಅದು ಬಂದಿರೋ ಕಾರಣ. ಸೊ ಎಲ್ಲರಿಗೂ ಆ ಮೈಂಡ್ ಸೆಟ್ ಇದೆ ಬೇಸಿಕಲಿ. ಎಸ್ ಎಲ್ಲರಿಗೂ ಆ ಮೈಂಡ್ ಸೆಟ್ ಇದೆ. ಸೊ ನಾನೀಗ ಏನು ಹೇಳ್ತೀನಿ ಅಂತ ಕೇಳಿದ್ರೆ, ವಾಟ್ ಎವರ್ ದ ಸ್ಟ್ರಾಟಜಿ ಐ ಫಾಲೋಡ್ ಆ್ಯಂಡ್ ವಾಟ್ ಎವರ್ ದ ರಿಸೋರ್ಸಸ್ ಐ ರೆಫರ್ಡ್ ಆ್ಯಂಡ್ ಹೌ ದ ಪ್ರಿಪರೇಷನ್ ಮೋಡ್ ವಾಸ್ ಮೈನ್ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದ್ರ ಮುಖಾಂತರ ಏನು ಮಾಡ್ತೀನಿ, ಇಟ್ ವಿಲ್ ಬಿ ಅ ಕಂಪ್ಲೀಟ್ಲಿ ಸಿಂಪ್ಲಿಫೈಡ್ ಥಿಂಗ್ಸ್ ಫಾರ್ ದ ಟಾಪಿಕ್ಸ್. ಲೈಕ್ ನೀವು ಇವಾಗ ಒಂದು ಸಬ್ಜೆಕ್ಟ್ ಓದಬೇಕು ಅಂತ ಕೇಳಿದ್ರೆ, ಟೇಕ್ ಫಾರ್ ಎಕ್ಸಾಂಪಲ್ ಜಾಗ್ರಫಿ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು, ಕರ್ನಾಟಕ ಹಿಸ್ಟ್ರಿ ಆಗಿರ್ಬೋದು, ಎನಿ ಸಬ್ಜೆಕ್ಟ್ ಟು ದಟ್ ಮ್ಯಾಟರ್ ನಾವು ತೊಗೊಂಡಿದ್ದೀವಿ ಅಂತ ಕೇಳಿದ್ರೆ ವಾಟ್ ಹ್ಯಾಪನ್ಸ್. ಸೊ ಬೇಸಿಕಲಿ ನಾವೇನು ಓದ್ತೀವಿ, ಲೈಕ್ ವಾಟ್ ಎವರ್ ಮುಂಚೆಯಿಂದ ಟ್ರೆಡಿಷ್ನಲ್ ಆಗಿ ನಾವೇನು ಓದ್ಕೊಳ್ತಾ ಬಂದಿದ್ದೀವಿ ಅದನ್ನೇ ಮತ್ತೆ ರಿವೈಸ್ ಮಾಡ್ತೀವಿ. ಆ್ಯಂಡ್ ಬೇಸಿಕಲಿ ಎಲ್ಲ ಟೀಚರ್ಸು ಹೇಳೋದು ಅದನ್ನೇ, ಲೈಕ್ ಓದಿದ್ದನ್ನೇ ರಿವೈಸ್ ಮಾಡಿ ಕಮಾನ್, ಓದಿದ್ದನ್ನೇ ರಿವೈಸ್ ಮಾಡ್ತೀವಿ. ಎಸ್, ನಮಗೆ ಎಷ್ಟು ಬೇಜಾರಾದರೂ ಸಹ ನಾವು ರಿವೈಸ್ ಮಾಡ್ತೀವಿ, ದಟ್ ಈಸ್ ನೋ ಡೌಟ್ ಇನ್ ಇಟ್. ಬಟ್ ನಾವು ರಿವಿಷನ್ ಮಾಡ್ತಾ ಇರೋದು ನಮಗೆ ಹೆಲ್ಪ್ ಆಗ್ತಿದೆಯಾ, ನಾವು ರಿವಿಷನ್ ಮಾಡ್ತಿರುವಂತಹ ಕಾನ್ಸೆಪ್ಟು ಎಕ್ಸಾಮಲ್ಲಿ ಬರ್ತಿದೆಯಾ, ಎಕ್ಸಾಮಲ್ಲಿ ಬಂದರೂ ಸಹ ಮೇಲೆ ಬರ್ತಾ ಇದೆ. ಸಿ, KEA is not about diversity of the topics or diversity of the concepts, it's about the depth of the concept. ಫಾರ್ ಎಕ್ಸಾಂಪಲ್, ಇವಾಗ ನಾವು ಅಕ್ಬರ್ ಅಂತ ತಗೊಂಡಿದ್ದೀವಿ ಅಂತ ಕೇಳಿದರೆ ನಾವೇನು ಮಾಡ್ತೀವಿ, ಬೇಸಿಕಲಿ ಸೂಪರ್ಫಿಷಿಯಲಿ ಓದ್ಕೊಂಡು ಹೋಗ್ತೀವಿ. ಸೊ ಆ ಕ್ವೆಶನ್ಸ್ನ ಅಲ್ಲಿ ಬಂದಿರೋದಿಲ್ಲ, ರೈಟ್.
ನಾವು ಓದುವಂತಹ ಮೆಥಡೇ ಬೇರೆ ಇರುತ್ತೆ, ಅಲ್ಲಿ ಅವನು ಕ್ವೆಶನ್ ಕೊಡುವಂತಹ ಮೆಥಡಾಲಜಿನೇ ಬೇರೆ ಇರುತ್ತೆ. ಸೊ ನಾನೀಗ ಏನು ಹೇಳ್ತೀನಿ ಅಂತ ಅಂದರೆ, ನಮ್ಮ ಓದಿದ ತಕ್ಕನಂಗೆ ಅವನು ಕ್ವೆಶನ್ ಪೇಪರ್ ಕೊಡೋದಿಲ್ಲ. ಅವನು ಕ್ವೆಶನ್ಸ್ ಕೊಡೋದು, ಅವ್ನು ಕ್ವೆಶನ್ಸ್ ಫ್ರೇಮ್ ಮಾಡುವಂತಹ ಲೆವೆಲ್ಗೆ ನಾವು ಪ್ರಿಪರೇಷನ್ ಮಾಡಬೇಕಾಗತ್ತೆ. ಸೊ ಆ ರೀತಿ ನಾನು ಪ್ರಿಪರೇಷನ್ ಮಾಡಿರುವಂಥದ್ದು, ದಟ್ ಈಸ್ ಓನ್ಲಿ ಡಿಪೆಂಡಿಂಗ್ ಅಪಾನ್ ದ PYQs. ದಟ್ ಟು ಸಮ್ವೇರ್ ಅರೌಂಡ್ 13 to 14 PYQsನ ನಾನು ರೆಫರ್ ಮಾಡಿ ಅದ್ರ ಬೇಸಿಸ್ ಮೇಲೆ ನಾನು ಸ್ಟ್ರಾಟಜಿನ ಬಿಲ್ಡ್ ಮಾಡಿಕೊಂಡು ನಾನು ಅದನ್ನು ಆ ಕೋರ್ ಕಾನ್ಸೆಪ್ಟ್ಸ್ನ ನಾನು ಸ್ಟ್ರೆಂಥನ್ ಮಾಡ್ಕೊಂಡಿರೋದಕ್ಕೋಸ್ಕರ ನನಗೆ ಐ ಗಾಟ್ ಸಮ್ ಗುಡ್ ಮಾರ್ಕ್ಸ್ ಇನ್ ದ ಗ್ರೂಪ್ ಎ ಎಕ್ಸಾಮ್ ಆ್ಯಂಡ್ ಆಲ್ಸೋ ಗ್ರೂಪ್ ಬಿ ಎಕ್ಸಾಮಿನೇಷನ್ಸ್. ಸೊ ನಾವೀಗ KA ಪ್ಯಾಟ್ರನ್ ಅಂತ ನೋಡೋದಾದರೆ ಯಾವ ರೀತಿ KA ಪ್ಯಾಟ್ರನ್ ಇರುತ್ತೆ ಅಂತ ನಾವು ಒಂದು ಜಸ್ಟ್ ಅ ಗ್ಲಾನ್ಸ್ ಅಂತ ನಾವು ತಗೋಬೇಕು ಅಂತ ಹೇಳಿದ್ರೆ, ಸೊ ಬೇಸಿಕಲಿ ಏನು ಮಾಡ್ತಾನೆ, ಜನರಲ್ ಆಗಿ ಹೇಳಬೇಕು ಅಂತಂದರೆ ಅವನಿಗೆ ಲೈಕ್ ಗ್ರೂಪ್ ಎ ಅಂತ, ಗ್ರೂಪ್ ಬಿ ಅಂತ, ಗ್ರೂಪ್ ಸಿ ಅನ್ನೋದನ್ನು ಯಾವುದೇ ರೀತಿಯಂತಹ ಎಕ್ಸಾಮಿನೇಷನ್ಸು ಡಿಫ್ರೆನ್ಷಿಯೇಟ್ ಮಾಡೋದಿಲ್ಲ. ಓಕೆನಾ? ಸೊ ಎಲ್ಲದಕ್ಕೂ ಸೇಮ್ ಕಾನ್ಸೆಪ್ಟ್ಸೇ ಕೊಡ್ತಾನೆ, ಬಟ್ ದ ಟಫ್ನೆಸ್ ಆಫ್ ದ ಕ್ವೆಶನ್ಸ್ ವಿಲ್ ಬಿ ವೇರಿಡ್. ಸೊ ಗ್ರೂಪ್ ಸಿಲಿ ಸೂಪರ್ಫಿಷಿಯಲ್ ಆಗಿ ಕೊಡ್ಬೋದು, ಇಲ್ಲ ನಂಬರ್ ಆಫ್ ದ ಕಾಂಪಿಟೇಟರ್ಸ್, ನಂಬರ್ ಆಫ್ ದ ಅಪ್ಲಿಕೆಂಟ್ಸ್ ಅನ್ನೋರು ಗ್ರೂಪ್ ಸಿಗೆ ಜಾಸ್ತಿ ಆದರೆ ಅದನ್ನೇ ಗ್ರೂಪ್ ಎ ಲೆವೆಲ್ಗೆ ಅಥವಾ ಗ್ರೂಪ್ ಬಿ ಲೆವೆಲ್ಗೆ ತುಂಬ ಟಫ್ ಆಗಿ ಕ್ವೆಶನ್ ಪೇಪರ್ ತೆಗೆಯೋದನ್ನು ನಾವು ನೋಡಿದ್ದೀವಿ. ಎಕ್ಸಾಂಪಲ್ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್. ಸೊ 7 lakh ಅಪ್ಲಿಕೇಶನ್ಸ್ ಇರೋ ಕಾರಣ ಏನು ಮಾಡಿದ, ತುಂಬ ಟಫ್ ಆಗಿ ಪೇಪರ್ನ ತೆಗೆದ. ಅದೇ ನೀವು ಅದಾದಮೇಲೆ ಕಂಡಕ್ಟ್ ಮಾಡಿರುವಂತಹ FDA ಎಕ್ಸಾಮ್ ಆಗಿರ್ಬೋದು, SD ಎಕ್ಸಾಮ್ ಆಗಿರ್ಬೋದು, ನೋಡಿ ನಮಗೆ ಮಾಡ್ರೇಟ್ ಲೆವೆಲಲ್ಲಿದೆ, ನಾಟ್ ಟೂ ಈಸಿ. ಲೈಕ್ ನಾನು ಸುಮ್ಮನೆ ಕೂತ್ಕೊಂಡು ಜಸ್ಟ್ ಸುಮ್ಮನೆ ಮೇಲೆ ಗ್ಲಾನ್ಸ್ ಮಾಡಿದ್ರೆ ನಾನು ಕ್ರ್ಯಾಕ್ ಮಾಡ್ತೀನಿ, ನೋ ವೇಸ್, ಇಟ್ ಕ್ಯಾನ್ ಹ್ಯಾಪನ್. ನೀವು ಸ್ಟಡಿ ಮಾಡಿರಬೇಕು, ನಿಮ್ಮ ಎಫರ್ಟ್ ಅನ್ನೋದು ರೈಟ್ ವೇಲಿ, ರೈಟ್ ಡೈರೆಕ್ಷನಲ್ಲಿ ಕರೆಕ್ಟಾಗಿ ಆಗಿದೆ ಅಂತಂದರೆ ಯು ಕುಡ್ ಏಬಲ್ ಟು ಕ್ರ್ಯಾಕ್ ದಟ್ ಎಕ್ಸಾಮ್, ವೆದರ್ ದ ಪೋಸ್ಟ್ ಈಸ್ 1 or 2 or 30 or 40. ಓಕೆ, ದಿಸ್ ಈಸ್ ಹೌ ದ KA ವರ್ಕ್ಸ್, ಮೈಂಡ್ಸೆಟ್ ಅನ್ನೋದು ವರ್ಕ್ ಆಗೋದು. ಈಗ ಪ್ಯಾಟ್ರನ್ ಬಂದು ಅಂತ ಕೇಳಿದ್ರೆ ನಮಗೆ ಬೇಸಿಕಲಿ ಏನು ಮಾಡ್ತಾನೆ, ಒಂದೊಂದು ಕ್ವೆಶನ್ ಪೇಪರಲ್ಲಿ ಲೈಕ್ 3 ಡಿಫ್ರೆಂಟ್ ಪ್ಯಾಟ್ರನ್ಸ್ ವೈಸು ಅವನು ಕ್ವೆಶನ್ ಪೇಪರ್ಸ್ನ ತೆಗೆಯೋದು ಬೇಸಿಕಲಿ ಹೇಳಬೇಕು ಅಂದರೆ. ಸೊ ಫಸ್ಟ್ ಪ್ಯಾಟ್ರನ್ ಯಾವ ರೀತಿ ಅಂತ ಕೇಳಿದ್ರೆ, ಹ್ಯೂಜ್ ಕರೆಂಟ್ ಅಫೇರ್ಸ್. ಸೊ ಕರೆಂಟ್ ಅಫೇರ್ಸ್ನ ಜಾಸ್ತಿ ಕೊಡ್ತಾನೆ, ಆ ಕರೆಂಟ್ ಅಫೇರ್ಸ್ ಜೊತೆ ಬಡ್ಜೆಟ್ ಕೂಡ ಆ್ಯಡ್ ಮಾಡಿರ್ತಾನೆ, ಅದ್ರ ಜೊತೆಗೆ ನಮಗೆ ಮೆಂಟಲ್ ಎಬಿಲಿಟಿ ಕ್ವೆಶನ್ಸ್ ಇರ್ತವೆ, ಸೈನ್ಸ್ ಇರ್ತವೆ. ಸೊ ಇಷ್ಟನ್ನ ಮೆಜಾರಿಟಿ ಆಗಿ ಇಟ್ಕೊಂಡು ಅದರ್ GS ಸಬ್ಜೆಕ್ಟ್ಸ್ ಲೈಕ್ ಪಾಲಿಟಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಎಕಾನಮಿ ಆಗಿರ್ಬೋದು, ಜಾಗ್ರಫಿ, ಕರ್ನಾಟಕ ಜಾಗ್ರಫಿ ಆ್ಯಂಡ್ ಕರ್ನಾಟಕ ಹಿಸ್ಟ್ರಿ, ಇಷ್ಟು ಟಾಪಿಕ್ಸ್ನ ಮಾಡ್ರೇಟ್ ಆಗಿ ಆಪ್ಟಿಮಲ್ ಲೆವೆಲಲ್ಲಿ ಇಡ್ತಾನೆ. ಓಕೆ, ಸೊ ದಿಸ್ ಈಸ್ ಒನ್ ಥಿಂಗ್. ಸೊ ನೆಕ್ಸ್ಟ್ ಬಂದರೆ GS ಸಬ್ಜೆಕ್ಟ್ಸ್ನ ಜಾಸ್ತಿ ಮಾಡಿರ್ತಾನೆ, ಕರೆಂಟ್ ಅಫೇರ್ಸ್ನ ಒಂದು 15 to 20 ಇಟ್ಟಿರ್ತಾನೆ. ವಾಟ್ ಎವರ್ ದ ಕ್ವೆಶನ್ ಪೇಪರ್ ಇಸ್, ನಿಮಗೆ ಸೈನ್ಸ್ ಕ್ವೆಶನ್ಸ್ ಮಾತ್ರ 15 to 20 ಕ್ವೆಶನ್ಸ್ ಆನ್ ಅ ನೋಟ್ ನೀವು ನೋಡ್ಬೋದು. ಸೊ ಬೇಸಿಕಲಿ ಆನ್ ಆನ್ ಆಪ್ಟಿಮಮ್ ಬೇಸಿಸ್, ಆನ್ ಆನ್ ಆವ್ರೇಜ್ ನಮಗೆ 15 to 20 ಕ್ವೆಶನ್ಸ್ ಅನ್ನೋದು ಸೈನ್ಸಿಂದ ಅರೈಸ್ ಆಗ್ತಾನೇ ಇದೆ. ದಟ್ ಈಸ್ ನಾಟ್ ಎಸ್ಟರ್ಡೇ ಪೇಪರ್, ದಟ್ ಈಸ್ ನಾಟ್ ಗ್ರೂಪ್ ಎ ಪೇಪರ್, ದಟ್ ಈಸ್ ನಾಟ್ ಗ್ರೂಪ್ ಸಿ ಪೇಪರ್. ಸ್ಟಾರ್ಟಿಂಗ್ ಫ್ರಮ್ ದ 402 PSI ನಮಗೆ ಸೈನ್ಸ್ ಕ್ವೆಶನ್ಸ್ ಅನ್ನೋದು 15 to 20 ಅನ್ನೋದು ಆನ್ ಅ ರೆಗ್ಯುಲರ್ ಬೇಸಿಸ್ ನಮಗೆ ಕಾಣಿಸ್ತಾನೇ ಇದೆ. ಸೊ ಇಷ್ಟಾಯಿತು. ಅದಾದಮೇಲೆ ನಾವು ನೆಕ್ಸ್ಟ್ ಪ್ಯಾಟ್ರನ್ ನೋಡ್ತೀವಿ ಅಂತ ಕೇಳಿದ್ರೆ, ಸೊ GSನ ಜಾಸ್ತಿ ಮಾಡ್ಬೋದು, ಮೆಂಟಲ್ ಎಬಿಲಿಟಿನ ಜಾಸ್ತಿ ಮಾಡ್ಬೋದು. ಆ್ಯಂಡ್ ಸೈನ್ಸ್ ನಾನು ಹೇಳ್ದಂಗೆ ಆನ್ ಆನ್ ಆವ್ರೇಜ್ ಇಷ್ಟು ಕ್ವೆಶನ್ಸ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ, ಇಲ್ಲ ಮಿನಿಮಮ್ ಅಂದರೂ ಕೂಡ ನಮಗೆ 6 to 7 ಕ್ವೆಶನ್ಸ್ ಅನ್ನೋದು ಸೈನ್ಸ್ ಕಡೆಯಿಂದ ಬಂದೇ ಬರುತ್ತೆ. ದಿಸ್ ಈಸ್ ಲೈಕ್ ಇಟ್ ಈಸ್ ಅ ಫ್ಯಾಕ್ಟ್, ನಾವು ಅದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಆ್ಯಂಡ್ ವಿ ಹ್ಯಾವ್ ಟು ಪ್ರಿಪೇರ್ ಫಾರ್ ದ್ಯಾಟ್ ಅಷ್ಟೇ. ಸೊ ಸೆಕೆಂಡ್ ಪ್ಯಾಟ್ರನ್ ನಾನು ಹೇಳಿದಾಯಿತು ಲೈಕ್ ಜನರಲ್ ಸ್ಟಡೀಸ್ ಒಂದು 60% ಮಾಡ್ತಾನೆ, ಮಿಕ್ಕಿದ ಕರೆಂಟ್ ಅಫೇರ್ಸ್ನ ಸ್ವಲ್ಪ ಕಡಿಮೆ ಮಾಡ್ತಾನೆ ಬೇಸಿಕಲಿ. ಸೊ ಥರ್ಡ್ ಪ್ಯಾಟ್ರನ್ ಏನು ಅಂತ ಕೇಳಿದ್ರೆ, ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋದು, GS ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಇಷ್ಟನ್ನು ಕೂಡ ಕ್ಲಿಯರಾಗಿ ಬ್ಯಾಲೆನ್ಸ್ ಮಾಡೋ ಥರ ಪೇಪರು ಇರುತ್ತೆ. ಸೊ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಪರ್ನ ಅವನು ತೆಗೆಯೋ ಕಾರಣ ನಾವೇನು ಮಾಡಬೇಕು ಅಂದರೆ, ಫಸ್ಟ್ ಪ್ಯಾಟ್ರನ್ ಅಲ್ಲ, ಸೆಕೆಂಡ್ ಪ್ಯಾಟ್ರನ್ ಅಲ್ಲ, ಥರ್ಡ್ ಪ್ಯಾಟ್ರನ್ ಅಲ್ಲ, ಆಲ್ ದ 3 ಡಿಫ್ರೆಂಟ್ ಪ್ಯಾಟ್ರನ್ಸ್, ಯಾವ ಟೈಪ್ ಆಫ್ ಪ್ಯಾಟ್ರನ್ ಬಂದರೂ ಕೂಡ ವಿ ಶುಡ್ ಬಿ ಏಬಲ್ ಟು ಕ್ರ್ಯಾಕ್ ದ ಎಕ್ಸಾಮ್ ಬೈ ಫೇಸಿಂಗ್ ಇಟ್. ಸೊ ಅದಕ್ಕೆ ಯಾವ ರೀತಿ ಸ್ಕೀಮ್ ನಾವು ಡೆವಲಪ್ ಮಾಡ್ಕೋಬೇಕು, ಯಾವ ರೀತಿ ಸ್ಟ್ರಾಟಜಿನ ನಾವು ಬಿಲ್ಡ್ ಮಾಡಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅಟ್ ದಿಸ್ ಸ್ಟೇಜ್. ಓಕೆನಾ? ಸೊ ಬೇಸಿಕಲಿ ನಾನು ಯಾವ ರೀತಿ ಸ್ಟ್ರಾಟಜಿ ಫಾಲೋ ಮಾಡಿದೆ ಫಾರ್ ಎವ್ರಿ ಸಬ್ಜೆಕ್ಟ್, ಅದು ಪಾಲಿಟಿ ಆಗಿರ್ಬೋದು. ಈಗ ಪಾಲಿಟಿಲಿ ಬಂತು ಅಂದರೆ ನಾವು ಅಷ್ಟು ಡೆಪ್ತಾಗಿ ಓದೋ ನೆಸೆಸಿಟಿ ಇರೋದಿಲ್ಲ. ಬೇಸಿಕಲಿ ನಾವು KA ಪ್ಯಾಟ್ರನ್ ನೋಡಿದ್ರೇ, ಲೈಕ್ ಸಿಲೆಬಸ್ನ ನೋಡಿದ್ರೇ ಅವ್ನು ಏನು ಹೇಳಿರ್ತಾನೆ, ಪಾಲಿಟಿ ಅಂತ ಮೆನ್ಷನ್ ಮಾಡಿಲ್ಲ, ಈ ಜಸ್ಟ್ ಮೆನ್ಷನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಬೇಸಿಕಲಿ ನಾವೇನು ಮಾಡಬೇಕು, ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಜಾಸ್ತಿ ಓದಬೇಕಾಗತ್ತೆ. ಅದು ಆರ್ಟಿಕಲ್ಸ್ ಆಗಿರ್ಬೋದು, ಸ್ಕೆಡ್ಯೂಲ್ಸ್ ಆಗಿರ್ಬೋದು, ಪಾರ್ಟ್ಸ್ ಆಗಿರ್ಬೋದು, ಅಮೆಂಡ್ಮೆಂಟ್ಸ್ ಆಗಿರ್ಬೋದು. ಸೊ ರೀಸೆಂಟಾಗಿ ಏನೇ ಆಗಲಿ ಪಾಲಿಟಿಕಲ್ ರಿಲೇಟೆಡ್ ನ್ಯೂಸ್, ಓಕೆ, ವಾಟ್ ಎವರ್ ದ ನ್ಯೂಸ್ ಇಸ್. ಇವಾಗ ಫಾರ್ ಎಕ್ಸಾಂಪಲ್ ತಮಿಳ್ನಾಡು CM ಲೈಕ್ ವಿಜಯ್ ಅವರು ಅಪಾಯಿಂಟ್ ಆದರು, ಲೈಕ್
ಎಲೆಕ್ಷನ್ ಮುಖಾಂತರ ಎಲೆಕ್ಟ್ ಆದರು. ಸೊ ಹೂ ಇಸ್ ದ ಅಪೋಸಿಟ್ ಪರ್ಸನ್, ಲೈಕ್ ಅವರನ್ನು ಎಷ್ಟು ಸೀಟ್ಸಿಂದ ಅವರನ್ನು ಸೋಲ್ಸಿದ್ರು. ಸೊ ಈ ರೀತಿ ಬೇಸಿಕಲಿ KE ಅವರು ಬಂದು ನಮಗೆ ಅವ್ರು ಎಂಥ ಟಫ್ ಕ್ವಶನ್ ಪೇಪರ್ ತೆಗಿತೀನಿ ಅಂತ ಕೇಳಿದ್ರು ಸಹನೂ ಫ್ಯಾಕ್ಚುಯಲ್ ಬಿಟ್ಟು ಹೊರಗೆ ಹೋಗೋದಿಲ್ಲ ಅವರು. ಆ್ಯಂಡ್ ನಿಮಗೆ ಅಷ್ಟೊಂದು ಡೆಪ್ತ್ ಆಗಿ ನಾಲೆಡ್ಜ್ ಬೇಕು, ನೋ, ಇಫ್ ಯು ಜಸ್ಟ್ ಸ್ಟಡಿ ಯು ವಿಲ್ ಗೆಟ್ ಇಟ್. ದಟ್ ಈಸ್ ನಾಟ್ ಲೈಕ್ ಅದು ಬ್ರಹ್ಮವಿದ್ಯೆ ಥರ ಇಲ್ಲ. ಲೈಕ್ ನೀವು ಓದಬೇಕು, ತುಂಬ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಐ ಶುಡ್ ಬಿ ದ ಮಾಸ್ಟರ್ ಆಫ್ ದ ಸಬ್ಜೆಕ್ಟ್, ನೋ, ಆ ಥರ ಏನೂ ಇಲ್ಲ. KEಯಲ್ಲಿ ಏನು ಅಂತ ಕೇಳಿದರೆ ಯು ಶುಡ್ ನೋ ದ ಡೆಪ್ತ್ ಆಫ್ ದ ಸಬ್ಜೆಕ್ಟ್ ಓನ್ಲಿ ಆನ್ ಅ ಫ್ಯಾಕ್ಚುಯಲ್ ಮೋಡ್, ನಾಟ್ ಆನ್ ದ ಕಂಪ್ಲೀಟ್ ಥಿಯರಿಟಿಕಲ್ ಮೋಡ್ ಅನ್ನೋದು ಏನೂ ನೆಸೆಸಿಟಿ ಇರೋದಿಲ್ಲ. ಸೊ ಅದಕ್ಕೆ ಯಾವ ರೀತಿ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬೇಸಿಕಲಿ ಐ ವಿಲ್ ಬಿ ಡೀಲಿಂಗ್ ವಿತ್, ಅಂದರೆ ನಂದು ಮೇಜರಾಗಿ ನಾನು ಸೈನ್ಸ್ನ ಹೇಳ್ಕೊಡ್ತೀನಿ, ಯಾವ್ಯಾವ ಕಾನ್ಸೆಪ್ಟ್ಸು. ಬೇಸಿಕಲಿ ನಾವು ಸೈನ್ಸ್ ಅಂತ ತೊಗೊಂಡಿದ್ದೀವಿ ಅಂದರೆ ಎಲ್ಲರೂ ಹೇಳ್ತಾರೆ ಸ್ಕೂಲ್ ಬುಕ್ಸ್ ಓದಿ, NCERTs ಓದಿ, ಆ್ಯಂಡ್ 4G ಸೈನ್ಸ್, ಇನ್ನು ದೇರ್ ಆರ್ ಡಿಫ್ರೆಂಟ್ ಮೆನಿ ಬುಕ್ಸ್, ಲೈಕ್ ಆಥರ್ ಬುಕ್ಸು ತುಂಬಾ ಇದ್ದಾವೆ, ಎಲ್ಲದನ್ನೂ ಓದಿ ಅಂತ ಹೇಳ್ತಾರೆ. ಬಿಕಾಸ್ ಎಲ್ಲದರಲ್ಲೂ ಸೇಮ್ ಟಾಪಿಕ್ಸ್, ಸೇಮ್ ಕಾನ್ಸೆಪ್ಟ್ಸ್, ಸೇಮ್ ಕೈಂಡ್ ಆಫ್ ಎಕ್ಸಾಂಪಲ್ಸ್ ಇರ್ಬೋದು, ಕೇಸ್ ಸ್ಟಡೀಸು ಸೇಮ್ ಇರ್ಬೋದು, ನಮ್ಗೆ ಅಂಡರ್ಸ್ಟ್ಯಾಂಡಿಂಗು ಸೇಮೇ ಇರ್ಬೋದು. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಲ್ಲಿ ನಾವು ಏನನ್ನು ಓದಬೇಕು, ಇಲ್ಲ ನಾನು ಈ ಟಾಪಿಕ್ ಓದಿದ್ದೀನಿ ಅಂತಂದರೆ ಐ ಆಮ್ ಡ್ಯಾಮ್ ಶ್ಯೂರ್ ದಟ್ ಐ ವಿಲ್ ನಾಟ್ ಬಿ ಲೂಸಿಂಗ್ 0.25 ಮಾರ್ಕ್ಸ್ ಅನ್ನೋದು ನಮಗೆ ಡ್ಯಾಮ್ ಶ್ಯೂರ್ ಇದೆಯಾ? ಆ ಥರ ನಾವು ಕಾನ್ಸೆಪ್ಟ್ಸ್ನ ಹೇಳೋದ್ರ ಮುಖಾಂತರ ನಾನು ಏನು ಮಾಡ್ತೀನಿ, ನಿಮಗೆ ಪ್ರಿಪರೇಷನ್ನ ಮಾಡ್ತೀನಿ. ಸೊ ದಟ್ ನೀವೇನು ಮಾಡ್ಬೋದು, ಅದೇ ಕಾನ್ಸೆಪ್ಟ್ಸ್ ಮೇಲೆ ಡಿಫ್ರೆಂಟ್ ಬುಕ್ಸಲ್ಲಾಗಿರ್ಬೋದು, ಜಸ್ಟ್ 2 ಬುಕ್ಸ್ ಇಸ್ ಎನಫ್. ಡಿಫ್ರೆಂಟ್ ಅಂದರೆ ನೀವು ತುಂಬ ವಾಸ್ಟಾಗಿ ನಾನು ಸ್ಟಡಿ ಮಾಡಬೇಕಾಗತ್ತೆ, ನೋ. ಈಗ ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ಟೆಲಿಂಗ್ ಯು ರೀಡ್ ಅಬೌಟ್ ಕೆಪಿಲಾರಿಟಿ, ಗೋ ಟು ಸ್ಟೇಟ್ ಬುಕ್ಸ್ ಅಂದರೆ ಗೌರ್ಮೆಂಟ್ ಬುಕ್ಸ್ನ ತಗೋಬೋದು. ಅದು ಬಿಟ್ಟರೆ NCERT, ಓನ್ಲಿ ದೀಸ್ 2. ಸೊ ಗೋ ಟು ಡೈರೆಕ್ಟ್ಲಿ ಕೆಪಿಲಾರಿಟಿಗೆ ಹೋಗಬೇಕು. ಟಾಪಿಕ್ ಅಂತ ನಾನು ಕೆಪಿಲಾರಿಟಿ ಅಂತ ಹೇಳಿದ್ದೀನಿ ಅಂದರೆ ಜಸ್ಟ್ ಗೋ ಡೈರೆಕ್ಟ್ಲಿ ಹಿಟ್ ದ ಟಾಪಿಕ್ ಆಫ್ ಕೆಪಿಲಾರಿಟಿ, ಜಸ್ಟ್ ರೀಡ್ ದ ಅಪ್ಲೈಡ್ ಬೇಸಿಸ್. ಲೈಕ್ ನಾನು ಹೇಳೋದು ಏನು ಅಂತಂದರೆ ಜಸ್ಟ್ ನೀವು ಕಂಪ್ಲೀಟ್ಲಿ ಬೇಸಿಕ್ಸಲ್ಲೇ ಉಳ್ಕೋಬೇಕು, ನೋ, ದ್ಯಾಟ್ ವಿಲ್ ನಾಟ್ ಹೆಲ್ಪ್ ಯು. ಸೊ ಕೆಪಿಲಾರಿಟಿ ಅಂತಂದರೆ ಏನು, ಹೌ ದ ಕೆಪಿಲಾರಿಟಿ ಮೆಕ್ಯಾನಿಸಮ್ ವರ್ಕ್ಸ್, ದಟ್ ಈಸ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಅದಾದ ಮೇಲೆ ಅದ್ರದ್ದು ನಾವು ಏನು ಮಾಡಬೇಕು, ಎಕ್ಸಾಂಪಲ್ಸ್ನ ಸ್ಟಡಿ ಮಾಡಬೇಕು. ಸೊ ಲೈಕ್ ಲ್ಯಾಂಪಲ್ಲಿ ವಿಕ್ ಯಾವ ರೀತಿ ಆಯಿಲ್ನ ಸಕ್ ಮಾಡುತ್ತೆ. ಸೊ ಈ ರೀತಿ ಎಕ್ಸಾಂಪಲ್ಸ್ನ, ರಿಯಲ್ ಲೈಫ್ ಎಕ್ಸಾಂಪಲ್ಸ್ನ ನಾವು ಸ್ಟಡಿ ಮಾಡೋದನ್ನೇ ನಾವು ಅಪ್ಲೈಡ್ ಬೇಸಿಸ್ ಅಂತ ಕರಿತೀವಿ. ಸೊ ಈ ರೀತಿ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ನ ನೀವು ಓದಿದ್ರೆ ಅದು ಖಂಡಿತವಾಗ್ಲೂ ನಿಮಗೆ ಎಕ್ಸಾಮಿನೇಷನಲ್ಲಿ ಬರುತ್ತೆ. ಸೊ ಅಷ್ಟನ್ನೇ ನೀವು ಓದಬೇಕು. ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲದರಲ್ಲೂ ನಾವು ಪ್ರಾಕ್ಟಿಕಲ್ ಆಗಿ ಅಪ್ಲೈಡ್ ಬೇಸಿಸಲ್ಲೇ ಸ್ಟಡಿ ಮಾಡೋದಕ್ಕೆ ಆಗೋದಿಲ್ಲ. ದಟ್ ಈಸ್ ಇಂಪಾಸಿಬಲ್, ಬಿಕಾಸ್ ವಿ ಆರ್ ನಾಟ್ ಗಿವಿಂಗ್ ಎನಿ ನೀಟ್ ಆರ್ ಎನಿ IIT ಆರ್ JEE ಎಕ್ಸಾಮಿನೇಷನ್ಸ್. ಈಗ ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ಬಂತು ಅಂತಂದರೆ ನಾಟ್ ಎವ್ರಿಥಿಂಗ್ ಇನ್ ಫಿಸಿಕ್ಸ್ ಈಸ್ ಅಪ್ಲೈಡ್ ಬೇಸಿಸ್. ವಿ ಮೇ ಹ್ಯಾವ್ ಟು ರೀಡ್ ಥಿಯರಿಟಿಕಲ್ ಬೇಸಿಸಲ್ಲೂ ಕೂಡ ಸ್ಟಡಿ ಮಾಡಲೇಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಈಗ ಗ್ರಾವಿಟೇಷನ್, ಓಕೆ, ವಾಟ್ ಪ್ಯಾರಾಮೀಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಗ್ರಾವಿಟೇಷನ್ ಅಂತ ಕೇಳ್ಬೋದು. ವಾಟ್ ಪ್ಯಾರಾಮೀಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಆರ್ ಪ್ಯಾರಲೆಲ್ ಟು ಈಚ್ ಅದರ್, ವಿಚ್ ಫೋರ್ಸ್ ಇಸ್ ಆ್ಯಕ್ಟಿಂಗ್ ಪರ್ಪೆಂಡಿಕ್ಯುಲರ್ ಅಂತ ಅದನ್ನು ನಾವು ಥಿಯರಿಟಿಕಲಿ ಓದಲೇಬೇಕು. ಓನ್ಲಿ ದೆನ್ ವಿ ವಿಲ್ ಬಿ ಅಪ್ಲೈಯಿಂಗ್ ಇನ್ ಅಪ್ಲೈಡ್ ಬೇಸಿಸಲ್ಲಿ ತರೋಕ್ಕೆ ಸಾಧ್ಯ. ಬಟ್ ನಮಗೆ ಅಪ್ಲೈಡ್ ಬೇಸಿಸಲ್ಲಿ ಈ ಕಾನ್ಸೆಪ್ಟ್ಸಲ್ಲಿ ನಮಗೆ ಬೇಕಾಗಿರೋದಿಲ್ಲ, ಅಷ್ಟು ನಮಗೆ ಥಿಯರಿ ಸಾಕು. ಸೊ ಯಾವ ಕಾನ್ಸೆಪ್ಟ್ಸ್ನ, ಯಾವ ಸಬ್ಜೆಕ್ಟ್ಸ್ನ ನಾವು ಥಿಯರಿಟಿಕಲ್ ಆಗಿ ಓದಬೇಕು, ಅದನ್ನು ಥಿಯರಿಟಿಕಲ್ ಆಗಿ ನಾವು ಅರ್ಥ ಮಾಡ್ಕೊಂಡಿರಬೇಕು. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಬಯಾಲಜಿ, ಇಟ್ ಈಸ್ ಎವ್ರಿಥಿಂಗ್ ಈಸ್ ಪ್ರಾಕ್ಟಿಕಲ್ ಥಿಂಗ್. ಸೊ ಅದರಲ್ಲಿ ಯಾವ ಟಾಪಿಕ್ಸ್ನ ಕಾನ್ಸಂಟ್ರೇಟ್ ಮಾಡಬೇಕು, ಯಾವ ಟಾಪಿಕ್ಸ್ನ ನಾವು ಅಪ್ಲೈಡ್ ಬೇಸಿಸಲ್ಲಿ ಓದಬೇಕು, ಆ್ಯಂಡ್ ಯಾವ ಟಾಪಿಕ್ಸ್ನ ನಾವು ಕಂಪಲ್ಸರಿಯಾಗಿ ಓದಿದ್ರೆ ನಮಗೆ ಎಕ್ಸಾಕ್ಟ್ಲಿ ನಾವು ಅಂದ್ಕೊಂಡಿರುವಂತಹ ಮಾರ್ಕ್ಸ್ ಬಂದೇ ಬರುತ್ತೆ ಅಂತ. ಸೊ ಬೇಸಿಕಲಿ ಹೇಳಬೇಕು ಅಂದರೆ ನಮಗೆ ಈ ಗ್ರೂಪ್ ಎ ಎಕ್ಸಾಮಿನೇಷನ್ಸಲ್ಲಿ 18 ಕ್ವಶನ್ಸು ಸೈನ್ಸ್ ಅಂತ ಬಂದಿತ್ತು. ಸೊ ಸಮ್ವೇರ್ ಅರೌಂಡ್ 17 to 18 ಕ್ವಶನ್ಸ್ ಸೈನ್ಸ್ ಬಂದಿತ್ತು. ಆ್ಯಂಡ್ ನನ್ನ ಸ್ಕೋರು 18 out of 18 ಬಂದಿತ್ತು, ಜಸ್ಟ್ ಬಿಕಾಸ್ ಆಫ್ ಮೈ ಸ್ಟ್ರಾಟಜಿ ಆ್ಯಂಡ್ ವಾಟ್ ಎವರ್ ದ ಕಾನ್ಸೆಪ್ಟ್ಸ್ ಐ ಹ್ಯಾವ್ ಸ್ಟಡಿಡ್. ಇದು ಬಂದೇ ಬರುತ್ತೆ ಅಂತ ನಾನು ಯಾವುದು ಸ್ಟಡಿ ಮಾಡಿದ್ದೀನೋ ಅದೇ ನನಗೆ ಬಂದಿದೆ. ಸೊ ಆ ರೀತಿ ನನಗೆ ನನ್ನ ಸ್ಟ್ರಾಟಜಿ ಅನ್ನೋದು ತುಂಬ ಹೆಲ್ಪ್ ಆಗಿರೋ ಕಾರಣ, ಸೊ ಐ ಜಸ್ಟ್ ವಾಂಟ್ ಟು ಶೇರ್ all my strategy and all my preparation methodologies with you all people and help you crack through all these examinations. So since ಈಗ PC exam ಅನ್ನೋದು ತುಂಬ ನಿಯರ್ ಇದೆ, August 2nd, hardly 45 ಇಂದ 44 days ರಿಮೈನಿಂಗ್ ಇರೋ ಕಾರಣ ಐ ವಿಲ್ ನಾಟ್ ಬಿ ಕನ್ಸ್ಯೂಮಿಂಗ್ ಹೋಲ್ ಲಾಟ್ ಆಫ್ ಟೈಮ್. ಸೊ ಬೇಸಿಕಲಿ ನಾವು ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂತ ಕೇಳಿದ್ರೆ, ಎವ್ರಿ ಸಬ್ಜೆಕ್ಟ್ನ ತಗೊಳ್ತೀವಿ, ಅದರಲ್ಲಿ ನೀವು ಏನನ್ನು ಮಾತ್ರ ಫೋಕಸ್ ಮಾಡಬೇಕು. ಸಿ ಫಾರ್ ಎಕ್ಸಾಂಪಲ್ ಈಗ
ನೀವು ಕರ್ನಾಟಕ ಹಿಸ್ಟ್ರಿ ತೊಗೊಂಡಿದ್ದೀರಾ. ಕರ್ನಾಟಕ ಹಿಸ್ಟ್ರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ಸ್ಟೇಟ್ ಎಕ್ಸಾಮಿನೇಷನ್ಸ್. ಟೇಕ್ ಇಟ್ KE ಆರ್ KPSC ಯಾವುದೇ ತಗೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕರ್ನಾಟಕ ಹಿಸ್ಟ್ರಿ. ಸೊ ಅದರಲ್ಲಿ ನೀವು ಏನು ಓದಬೇಕು, ಲೈಕ್ ನಾವು ಶಾತವಾಹನರಿಂದ ಹಿಡಿದು ಗಂಗರಿಂದ ಹಿಡಿದು ಕದಂಬರಿಂದ ಎಲ್ಲನೂ ಓದ್ತೀವಿ ಅಂದರೆ ಆಗಲ್ಲ, ಬೇಯೋದಿಲ್ಲ ನಮ್ಮದು. ಸೊ ಬೇಸಿಕಲಿ ಕದಂಬರನ್ನು ಓದಬೇಕಾ ಬೇಡವಾ, ಕದಂಬರನ್ನು ಬಿಟ್ಟರೂ ಕೂಡ ಲಾಸ್ ಇಲ್ವಾ? ಸೊ ಗಂಗರನ್ನು ನಾವು ಓದಬೇಕಾ, ಓದಿದ್ರೂ ಕೂಡ ಯಾರನ್ನು ಓದಬೇಕು, ದುರ್ವಿನೀತ ಓದಿದ್ರೆ ಸಾಕ, ಅವಿನೀತನೂ ಓದಬೇಕಾ? ಅವಿನೀತನ ಓದಿದ್ರೆ ನಾವು ಏನು ಓದಬೇಕು ಅವಿನೀತನ ಬಗ್ಗೆ? ಅವಿನೀತನ ಬ್ಯಾಟಲ್ಸು, ಅವನು ಅಲ್ಲಿ ಫೈಟ್ ಮಾಡ್ದ, ಇವ್ರ ಜೊತೆ ಕೋಆಪರೇಷನ್ ಮಾಡಿಕೊಂಡು ಒಬ್ಬರು ಎಗೇನೆಸ್ಟ್ ಆಗಿ, ಚೋಳರ್ ಎಗೇನೆಸ್ಟ್ ಆಗಿ ಅವನು ಫೈಟ್, ನಮ್ಗೆ ಅವೆಲ್ಲ ಬೇಕಾಗಿಲ್ಲ. ಸೊ ಅವನು ಲಿಟ್ರರಿ ಕಾಂಟ್ರಿಬ್ಯೂಷನ್ ಏನಿದೆ ದುರ್ವಿನೀತಂದು ನಮಗೆ ಅಷ್ಟೇ ಬೇಕಾಗಿರೋದು. ಬೃಹತ್ ಕಥಾವನ್ನು ಅವನು ಬರೆದಿರ್ತಾನೆ, ಲೈಕ್ ಕಾಮೆಂಟರಿನ ಅವನು ಟ್ರಾನ್ಸ್ಲೇಟ್, ಅಷ್ಟೇ ಸಾಕು ನಮಗೆ. ಸೊ ನಾನು ಹೇಳೋದೇನು ಅಂತ ಕೇಳಿದ್ರೆ, ಟು ದ ಪಾಯಿಂಟ್, ಹಿಟ್ಟಿಂಗ್ ದ ಬುಲ್ಸ್ ಐ. ಸೊ ಈ ಥರ ನಾವು ಪ್ರಿಪರೇಷನ್ ಮಾಡೋದ್ರಿಂದ ಏನಾಗುತ್ತೆ, ಜಸ್ಟ್ ನಮಗೆ ಉಳಿದಿರುವಂತಹ ವೆರಿ ಶಾರ್ಟ್ ಡ್ಯೂರೇಷನ್ ಆಫ್ ಟೈಮಲ್ಲಿ ವಿ ಕ್ಯಾನ್ ಏಬಲ್ ಟು ಕ್ರ್ಯಾಕ್ ದ ಎಕ್ಸಾಮಿನೇಷನ್ಸ್ ಬೈ ಪ್ರಿಪೇರಿಂಗ್ ಓನ್ಲಿ ಫಾರ್ ದ ಕ್ವೆಶನ್ ಪೇಪರ್. ನೀವು ಕ್ವೆಶನ್ ಪೇಪರ್ಗೆ ಅಷ್ಟೇ ಪ್ರಿಪೇರ್ ಮಾಡಬೇಕು. ಯು ಶುಡ್ ನಾಟ್ ಪ್ರಿಪೇರ್ ಫಾರ್ ಟೀಚಿಂಗ್ ಅದರ್ ಪೀಪಲ್, ರೈಟ್? ನೀವು ಕ್ವೆಶನ್ ಪೇಪರಲ್ಲಿ ಏನು ಬರುತ್ತೆ, ನಾನು ಪ್ರಿಪರೇಷನ್ ಮಾಡಿ ನಾನು ಕ್ವೆಶನ್ ಪೇಪರನ್ನ ಕ್ರ್ಯಾಕ್ ಮಾಡಿದ್ರೆ ಅಷ್ಟೇ ಜಾಬ್ ತಗೊಳ್ಳೋದು, ಅಷ್ಟೇ ನನಗೆ ಬೇಕಾಗಿರೋದು. ಸೊ ಈ ರೀತಿ ನಾನು ಪ್ರತಿಯೊಂದು ಎಲ್ಲ ಸಬ್ಜೆಕ್ಟ್ಸು ಕೂಡ ತಗೊಳ್ತೀವಿ. ಆ್ಯಂಡ್ ಇಟ್ ಈಸ್ ವೆರಿ ಶಾರ್ಟ್ ಡ್ಯೂರೇಷನ್ ಇರುತ್ತೆ. ಸೊ ಇದಕ್ಕೆ ನಾವೊಂದು ಸ್ಟ್ರಾಟಜಿ, ಲೈಕ್ ಯಾವ ರೀತಿ ಬಿಲ್ಡ್ ಮಾಡೋದು, ಪ್ರಿಪರೇಷನ್ ಯಾವ ರೀತಿ ನಡಿಬೇಕು, ಪರ್ ಡೇ ಎಷ್ಟು ಹವರ್ಸ್ ಆಫ್ ಡೆಡಿಕೇಶನ್ನು ಸ್ಟಡೀಸ್ಗೆ ಕೊಡಬೇಕು, ನಾನು ಯಾವ ರೀತಿ ಕೊಟ್ಟೆ, ಆ್ಯಂಡ್ ವಾಟ್ ಕೈಂಡ್ ಆಫ್ ಮ್ಯಾನಿಫೆಸ್ಟೇಷನ್ಸ್ ನಾನು ಮಾಡಿದ್ದೆ. ಸೊ ಈ ಎಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಐ ವಿಲ್ ಬಿ ಕಂಪ್ಲೀಟ್ಲಿ ಹ್ಯಾಂಡ್ಲಿಂಗ್ ದ ಸೈನ್ಸ್ ಗೈಡೆನ್ಸ್ನ ನಾನು ಕಂಪ್ಲೀಟಾಗಿ ಮಾಡ್ತೀನಿ, ಬಿಕಾಸ್ ಇಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಫಾರ್ ದ KE ಎಕ್ಸಾಮಿನೇಷನ್ಸ್. ಆ್ಯಂಡ್ ರೀಸೆಂಟ್ಲಿ KPSC ಕೂಡ ತುಂಬ ಕ್ವೆಶನ್ಸ್ನ ಕೇಳ್ತಾ ಇದ್ದಾರೆ, ಆ್ಯಸ್ ವಿ ಹ್ಯಾವ್ ಸೀನ್ ಇನ್ ದ ವೆಟರ್ನರಿ ಆಫೀಸರ್ ಎಕ್ಸಾಮಿನೇಷನ್ಸ್. ಸೊ ಓರಿಯೆಂಟೇಷನ್ ಅನ್ನೋದನ್ನು ನಾವು ಮಾಡಿಕೊಡ್ತೀವಿ ನಿಮಗೆ. ಹಾರ್ಡ್ಲಿ ಲೈಕ್ 1 hour ಕ್ಲಾಸ್ ಇರ್ಬೋದು. ಲೈಕ್ ಯಾರಿಗೇ ಆಗಲಿ ಇಂಟ್ರೆಸ್ಟ್ ಇದ್ದರೆ ಲೈಕ್ ಈ ಕ್ಲಾಸಸ್ಗೆ ಜಾಯಿನ್ ಆಗೋದಕ್ಕೆ ವಿತಿನ್ 40 ಡೇಸಲ್ಲಿ ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು, ಯಾವ ಕಾನ್ಸೆಪ್ಟ್ಸ್ನ ಮಾತ್ರ ನೀವು ರಿವಿಷನ್ ಮಾಡಬೇಕು, ಯಾವ ಕಾನ್ಸೆಪ್ಟ್ಸ್ನ ಇಗ್ನೋರ್ ಮಾಡಿದ್ರೂ ಕೂಡ ನಿಮಗೆ ಲಾಸ್ ಇಲ್ಲ ಅನ್ನೋದನ್ನು ನೀವು ತಿಳ್ಕೋಬೇಕು ಅನ್ನೋದಾದರೆ ರಿಜಿಸ್ಟ್ರೇಷನ್ಸ್ಗೆ ನೀವು ವಿ ಆರ್ ಓಪನ್ ಫಾರ್ ದ ರಿಜಿಸ್ಟ್ರೇಷನ್. ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಆ್ಯಂಡ್ ಯು ಕ್ಯಾನ್ ಅಟೆಂಡ್ ದ ಓರಿಯೆಂಟೇಷನ್ ಕ್ಲಾಸಸ್ ಫ್ರಮ್ ವಿಚ್ ವಿ ವಿಲ್ ಬಿ ಕಂಪ್ಲೀಟ್ಲಿ ರಿವೀಲಿಂಗ್ ದ ಪ್ಲ್ಯಾನ್ ಆಫ್ ವರ್ಕ್, ಆ್ಯಂಡ್ ದೆನ್ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷನ್ಸ್ ಲಿಸನಿಂಗ್, ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್. ಥ್ಯಾಂಕ್ ಯು.